ಡೆಲ್ಲಿಯಲ್ಲಿ ಹೆಣ್ಣು ರೂಪದ ರಾಕ್ಷಸಿಯ ಕತೆ ಹೇಗಿತ್ತು ಅನ್ನೋದನ್ನ ನಾವು ಹೇಳ್ತೀವಿ. ಆಕೆಯ ಕ್ರೌರ್ಯದ ಕತೆ ಹೇಗಿತ್ತು ಅನ್ನೋದ್ರ ಡೀಟೇಲ್ಸ್ ಇದು. ಪ್ರಿಯಕರನ ಜೊತೆಗೆ ಸೇರಿ ಪತಿಯ ಹತ್ಯೆಯನ್ನ ಇಲ್ಲೊಬ್ಬಾಕೆ ಮಾಡಿದ್ದಾಳೆ. ಬಟ್ ಹತ್ಯೆ ಮಾಡಿರುವಂತಹ ರೀತಿ ನೋಡಿ ನಿಜಕ್ಕೂ ಭಯಾನಕವಾಗಿದೆ. ಪತಿಯ ದೇಹವನ್ನ 15 ತುಂಡುಗಳಾಗಿ ಕತ್ತರಿಸಿ ಹತ್ಯೆಯನ್ನ ಮಾಡಿದ್ರು. ಯುಪಿಯ ಮೀರತ್ನಲ್ಲಿ ಮಾರ್ಚ್ 4ನೇ ತಾರೀಕು ನಡೆದಂತಹ ಘಟನೆ ಇದು. ಪತಿ ಸೌರಭ್ ಎಂಬಾತನ ಹತ್ಯೆಗೆ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಅನ್ನ ಕೂಡ ಪತ್ನಿ ಮುಸ್ಕಾನ್ ಮಾಡಿದ್ಲು. ದೇಹವನ್ನ 15 ಭಾಗದ ರೀತಿಯಲ್ಲಿ ತುಂಡರಿಸಿ ಕೊಂದು ಮುಗಿಸಿರ್ತಾಳೆ. ಡ್ರಮ್ನಲ್ಲಿ ದೇಹದ ತುಂಡನ್ನ ತುಂಬಿಸಿ ಅದನ್ನ ಮುಚ್ಚಾಕೋ ಪ್ಲಾನ್ ಅನ್ನ ಕೂಡ ಮಾಡಿರ್ತಾಳೆ. ಚಾಕುವಿನಿಂದ ತುಂಡುಗಳಾಗಿ ಕತ್ತರಿಸೋದಕ್ಕೆ ಬಹಳ ಪ್ಲಾನ್ಗಳನ್ನು ಮಾಡಿರ್ತಾಳೆ. ಬಟ್ 5 ವರ್ಷದ ಮಗು ಕೂಡ ಈಕೆಗೆ ಇತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಆ ಮಗುವನ್ ಪುಣ್ಯ, ನಮ್ಮ ಸೌಭಾಗ್ಯ ಏನೂ ಮಾಡಲಿಲ್ಲ. ವಾಪಸ್ ಆಕೆಯ ಪೋಷಕರ ಮನೆಗೆ ಬಿಟ್ಟು ಆಕೆ ಪರಾರಿ ಆಗಿರುವಂತಹ ಘಟನೆ. ಬಟ್ ದೆಹಲಿಯ ಈ ಮರ್ಡರ್ಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಇದೇ ದೆಹಲಿಯಲ್ಲಿ ನಿಮಗೆ ನೆನಪಿರ್ಬೋದು, ಕೆಲ ವರ್ಷಗಳ ಹಿಂದಷ್ಟೇ ಶ್ರದ್ಧಾ ವಾಕರ್ ಹತ್ಯೆ ಹೇಗಾಗಿತ್ತು. ಆಕೆಯನ್ನು ಕೂಡ ಇದೇ ರೀತಿ ತುಂಡರಿಸಿ ಫ್ರಿಡ್ಜ್ನಲ್ಲಿ ಇಡಲಾಗಿತ್ತು. ಇಲ್ಲಿ ಡ್ರಮ್ಮಲ್ಲಿ ಇಟ್ಟಿದ್ದಾರೆ. ಕ್ಯಾರೆಕ್ಟರ್ಸ್ ಬೇರೆ ಅಷ್ಟೇ. ಅಲ್ಲಿ ಪ್ರಿಯಕರ ಮಾಡಿದ್ದು, ಇಲ್ಲಿ ಪತ್ನಿ ಮಾಡಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ಅತ್ಯಂತ ಹೀನಸ್ ಕ್ರೈಮ್ಗೆ ದೆಹಲಿ ಸಾಕ್ಷಿಯಾಗಿದೆ ಅಂತ. ಸೊ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು, ಹೆಂಗ್ ತಗ್ಲಾಕೊಂಡ್ರು ಇವರು ಅನ್ನೋದು ಪ್ರಶ್ನೆ. ಮಮತಾ, ಈ ಘಟನೆ ನಡೆದಿರುವಂತದ್ದು ದೆಹಲಿಯಲ್ಲ, ಉತ್ತರ ಪ್ರದೇಶದ ಮೀರಟ್ನಲ್ಲಿ ನಡೆದಿರುವಂತದ್ದು. ಈ ಘಟನೆ ಬೆಳಕಿಗೆ ಬಂದಿರುವಂತದ್ದು ಯಾರು ಹತ್ಯೆ ಮಾಡಿದಂತ ಮಹಿಳೆ ಇದ್ಲು ಮುಸ್ಕಾನ್ ಅನ್ನುವಂತಕ್ಕೆ. ಆಕೆ ಈ ಎಲ್ಲ ಘಟನೆ ಆದ ಬಳಿಕ ತನ್ನ ತಂದೆಯ ಬಳಿ ನಡೆದಿರುವಂತ ಘಟನೆ ಬಗ್ಗೆ ವಿವರಣೆಯನ್ನ ಕೊಡ್ತಾಳೆ. ಈ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಮುಸ್ಕಾಳ ತಂದೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟ ಬಳಿಕ ಪೊಲೀಸರು ಬಂದು ಆರೋಪಿಗಳನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ತಪ್ಪೊಪ್ಕೊಂಡಿರುವಂತದ್ದು. ಮಾರ್ಚ್ 4ನೇ ತಾರೀಕು ಈ ಘಟನೆ ನಡೆದಿರುವಂತದ್ದು. ಏನು ಮುಸ್ಕಾನ್ ಮತ್ತೆ ಸಾಹಿಲ್ ಶುಕ್ಲಾ ಅನ್ನುವರ ನಡುವೆ ಅಕ್ರಮ ಸಂಬಂಧ ಇರುತ್ತೆ. ಈ ನಡುವೆ ಗಂಡನನ್ನ ಹತ್ಯೆ ಮಾಡಿ ಇವರಿಬ್ಬರು ಜೊತೆಯಾಗಿ ಬದುಕಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ಕೂಡ ಹಾಕೊಂಡಿರ್ತಾರೆ. ಸೊ ಹೀಗಾಗಿ ಆತನನ್ನ ಹತ್ಯೆ ಮಾಡ್ಲಿಕ್ಕೆ ಸಂಚನ ರೂಪಿಸ್ತಾರೆ. ಮತ್ತೆ ಆತನ ಸೇವಿಸುವಂತ ಆಹಾರದಲ್ಲಿ ಡ್ರಗ್ಸ್ ಅನ್ನ ಮಿಕ್ಸ್ ಮಾಡಿ ಊಟವನ್ನ ಮಾಡಿಸಿ ಆತ ಮೂರ್ಛೆ ತಪ್ಪಿದ ಬಳಿಕ ಆತನ ಎದೆಗೆ ಚೂರಿಯನ್ನ ಹಿರಿಯೋ ಮೂಲಕ ಆತನನ್ನ ಹತ್ಯೆ ಮಾಡಲಾಗುತ್ತೆ. ಹತ್ಯೆಯನ್ನ ಮಾಡಿದ ಬಳಿಕ ಒಂದು ಸಿಮೆಂಟ್ ಅನ್ನ ತಗೊಂಡ್ಬರ್ಲಾಗುತ್ತೆ, ಮಣ್ಣು ಮತ್ತೆ ಒಂದು ದೊಡ್ಡ ಬ್ಯಾರಲ್ ಅನ್ನ ತೆಗೆದುಕೊಂಡು ಬಂದು ಆತನ ದೇಹವನ್ನ ತುಂಡಾಗಿ ಕತ್ತರಿಸಿ ಬ್ಯಾರಲ್ ನಲ್ಲಿ ಸಿಮೆಂಟ್ ಮರಳಿನ ಮಿಶ್ರಣದಲ್ಲಿ ಈ ಒಂದು ದೇಹವನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಅದನ್ನ ಹಾಗೆಯೇ ಸೀಲ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಮೂಲಕ ಬಾಡಿಯನ್ನ ಡಿಸ್ಪೋಸ್ ಮಾಡಬಹುದು, ಮತ್ತೆ ಯಾರಿಗೂ ಕೂಡ ಅನುಮಾನ ಬರಲ್ಲ, ಮತ್ತೆ ವಾಸನೆಯೂ ಕೂಡ ಬರಲ್ಲ ಅನ್ನುವಂಥದ್ದು ಆರೋಪಿಗಳ ಲೆಕ್ಕಾಚಾರ ಆಗಿತ್ತು. ಈ ಹತ್ಯೆಯನ್ನ ಮಾಡಿದ ಬಳಿಕ ಇವರಿಬ್ಬರು ಕೂಡ ಶಿಮ್ಲಾಗೆ ಹೋಗಿ ಅಲ್ಲಿ ಬೇರೆ ಬೇರೆ ಪ್ರದೇಶಗಳನ್ನ ಸುತ್ತಾಡಿ ಮತ್ತೆ ಏನು ಮೀರಟ್ಗೆ ವಾಪಸ್ ಬರ್ತಾರೆ. ಆದ್ರೆ ಮಹಿಳೆ ಮುಸ್ಕಾನ್ ಏನಿದ್ಲು, ಆಕೆಗೆ ಧೈರ್ಯ ಸಾಕಾಗದೆ ತನ್ನ ತಂದೆಯ ಬಳಿ ಈ ಒಂದು ಪ್ರಕರಣದ ಮಾಹಿತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಪ್ರಕರಣ ಬೆಳಕಿಗೆ ಬರುತ್ತೆ. ಅದಾದ ಮೇಲೆ ಈಗ ಆರೋಪಿಗಳ ಬಂಧನ ಕೂಡ ಆಗಿರುವಂತದ್ದು. ಮಮತಾ, ರೈಟ್. ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಅಪರಾಧದ ಕೃತ್ಯವನ್ನ ಎಸಗೋರ ಮನಸ್ಥಿತಿ ನೋಡಿ ಎಷ್ಟು ವಿಲಕ್ಷಣಕ್ಕೆ ಹೋಗಿದೆ ಅಂತ. ತನ್ನ ವಿಲಕ್ಷಣ ಪ್ರೀತಿಗೋಸ್ಕರ ಏನೂ ಅರಿಯದ ಮುಗ್ಧ ಪತಿಯನ್ನ ಕೊಂದು ಮುಗಿಸಿದ್ದು ಅಲ್ಲದೆ ಆತನ ದೇಹದ ಭಾಗಗಳನ್ನು 15 ತುಂಡುಗಳಾಗಿ ಕತ್ತರಿಸಿ ಅದನ್ನ ಡ್ರಮ್ನಲ್ಲಿ ಎತ್ತಿಟ್ಟು ವೆಪನ್ಸ್ ಅನ್ನು ಕೂಡ ಅಲ್ಲಿ ಮುಚ್ಚಿಟ್ಟು ಮತ್ತೆ ಈ ಕೃತ್ಯವನ್ನ ಕಂಪ್ಲೀಟ್ ಆಗಿ ಮುಚ್ಚಾಕೋದಕ್ಕೆ ಸಿಮೆಂಟ್ ಅಂತೆ ಮತ್ತೊಂದಷ್ಟು ರಾ ಮೆಟೀರಿಯಲ್ಸ್ನೆಲ್ಲ ತಂದು ಆ ರೂಮ್ನಲ್ಲಿ ಶೇಖರಿಸಿ ಇಟ್ಟು ಅಲ್ಲಿಂದ ಒಂದು 4-5 ದಿನ ತಿರುಗಾಡಿ ನಂತರ ತಂದೆ ಹತ್ರ ಬಂದು ಹೇಳಿರುವಂತಹ ಕೃತ್ಯ ಇದು.